ಇವತ್ತು ನವರಾತ್ರಿಯ 4ನೇ ದಿನ. ಇವತ್ತಿನ ಬಣ್ಣ ಯೆಲ್ಲೋ ಕಲರು. ಇವತ್ತು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಗಿತ್ತು. ಈ ಧೂಪದ ಬಾಕ್ಸಲ್ಲಿ ಸಾಂಬ್ರಾಣಿ ಬತ್ತಿ ಹಚ್ಚಿ ಇಟ್ಟಿದ್ದೆ. ಅದು ಯಾಕೋ ಅರ್ಧಕ್ಕೆ ಆಫ್ ಆಗಿತ್ತು. ಅದನ್ನು ಮತ್ತೆ ಹಚ್ಚಿ ಇಡ್ತಾ ಇದ್ದೀನಿ. ಹಾಗೆ ಕೃಷ್ಣನ ಹತ್ರ ಇಟ್ಟಿದ್ದು ಹೂಗಳನ್ನ ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆಗೆ ಇವತ್ತು ಜೋರು ಬಿಸಿಲು. ನನಗೂ ಕೂಡ ಆಶ್ಚರ್ಯ ಆಯಿತು, ಏನಿವತ್ತು ಇಷ್ಟೊಂದು ಬಿಸಿಲು, ಹೊರಗಡೆ ಹೋಗಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಮಧ್ಯಾಹ್ನ 12 ಗಂಟೆಲಿ ಯಾವ ರೀತಿ ಬಿಸಿಲಿರುತ್ತೋ ಆ ಥರ ಇದೆ ಬೆಳಗ್ಗೆ 7 ಗಂಟೆಗೆ. ನಾನು ಅಂದ್ಕೊಂಡೆ ಇವತ್ತು ಜೋರು ಮಳೆ ಬಂದೇ ಬರುತ್ತೆ ಅಂತ. ಆದರೆ ಇಷ್ಟು ಬೇಗ ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಕೆಲಸ ಎಲ್ಲ 11 ಗಂಟೆ ಅಷ್ಟೊತ್ತಿಗೆ ಮುಗೀತು. ಸ್ವಲ್ಪ ಬಟ್ಟೆಗಳು ಒಣಗಾಕೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ. ಪ್ರತಿದಿನ ತಲೆಗೆ ಸ್ನಾನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಮಾಡಿರ್ತೀನಿ. ಹಾಗಾಗಿ ಕೂದಲು ಸ್ವಲ್ಪ ಒಣಗಿಸೋಣ ಅಂತೇಳಿ ಹಾಗೆ ಗಾಳಿಗೆ ಕೂದಲನ್ನು ಬಿಟ್ಟಿದ್ದೆ. ನನ್ನ ತುಂಬ ಇಷ್ಟವಾದ ಜಾಗ ಇದು. ಇಲ್ಲಿ ನಿಂತ್ಕೊಂಡು ಎದುರುಗಡೆ ಇರುವಂಥ ಫಾರ್ಮ್ ಹೌಸು, ಸುತ್ತಮುತ್ತ ಇರೋ ಹಸಿರು ಗಿಡಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ. ಬಟ್ಟೆ ಒಣಗಾಕಿ ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ. ನೋಡ್ತಾ ನೋಡ್ತಾ ಮಳೆ ಬಂದೇ ಬಿಡ್ತು. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಜೋರು ಮಳೆ. ಎಷ್ಟು ಜೋರು ಮಳೆ ಬರ್ತಾಯಿತ್ತು ಅಂದರೆ ಹೇಗಿದ್ರೂ ಟೆರೆಸ್ ಮೇಲೆ ಇದ್ನಲ್ಲ ಅಂಥೇಳಿ ಈ ಬ್ಯೂಟಿಫುಲ್ ವ್ಯೂನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನು ಮಳೆ ಶುರುವಾಗೈತೆ ಮಧ್ಯಾಹ್ನಕ್ಕೆ.